ಬಂದು ಹೆಚ್ಚು ಕಮ್ಮಿ ಏನು ಮಾರ್ಕೆಟಲ್ಲಿ ವ್ಯಾಲ್ಯೂ ಇದೆ ಅದಕ್ಕಿಂತ 10-20 ಸಾವಿರ ರೂಪಾಯಿ ಕಮ್ಮಿನೇ ಕೊಡೋಣ. ನಿಮ್ಮ ಕಡೆಯಿಂದ ಚಾನೆಲ್ ಕಡೆಯಿಂದ ಬಂದರೆ 2,28,000 ರೂಪಾಯಿಗೆ ಈ ಗಾಡಿ ಕೊಡೋಣ. ಓಕೆ, 2,28,000ಕ್ಕೆ ಅಂದರೆ ನಿಮಗೆ ಆಲ್ಮೋಸ್ಟ್ ನಿಯರ್ಲಿ ಒಂದು 50,000 ರಿಂದ 55,000 ಡೌನ್ ಪೇಮೆಂಟ್ ಇದೆ. 2,68,000 ರೂಪಾಯಿ ಕೊಡೋಣ ಸರ್ ನಿಮ್ಮ ಕಡೆಯಿಂದ ಬಂದರೆ. ಲೋನ್ ಆಲ್ಮೋಸ್ಟ್ 2.5 ರಿಂದ 2.70 ಆಗುತ್ತೆ ಸರ್. ಸರ್ ಟೋಟಲ್ 0 ಪೇಮೆಂಟ್, 0 ಡೌನ್ ಪೇಮೆಂಟ್ ಅಲ್ಲಿ. ಹಾಂ ಓಕೆ, ಅದು ಕೂಡ 0 ಡೌನ್ ಪೇಮೆಂಟ್ ಅಲ್ಲಿ ಫುಲ್ ಲೋನ್ ಆಗುತ್ತೆ. ಓಕೆ ಸರ್ 2012 ಮಾಡಲ್ ಸಿಂಗಲ್ ಓನರ್ ಗಾಡಿ 38,000 ಓಡಿದೆ. ಓಕೆ, ಇದರಲ್ಲಿ ಒಂದು ಯಾವುದು ಆಕ್ಸಿಡೆಂಟ್ ಫ್ರಂಟ್ ಇಲ್ಲ ಆಗ್ಲಿ ಬ್ಯಾಕ್ ಅಲ್ಲಿ ಆಗ್ಲಿ ಏನೂ ಆಗಿಲ್ಲ. ನೋಡಿ ಮಳೆ ಇದೆ, ಹನಿ ಪಿರಿಪಿರಿ ಮಳೆ ಈ ಕಡೆ, ಆದ್ರೂ ಗಾಡಿ ತುಂಬಾ ಚೆನ್ನಾಗಿದೆ. ಒಂದೊಂದು ಗಾಡಿನೂ ಏನಾದ್ರೂ ರೀಪ್ಲೇಸ್ಮೆಂಟ್ ಇದ್ರು ಏನೇ ಇದ್ರು ನಾನು ಹೇಳ್ತೀನಿ, ನೀವು ತಲೆನೇ ಕೆಡಿಸ್ಕೋಬೇಡಿ. ದೂರದಿಂದ ಬರೋರು ಕಸ್ಟಮರ್ ಕನ್ಫರ್ಮ್ ಮಾಡ್ಕೊಂಡು ಬನ್ನಿ. 3,15,000 ರೂಪಾಯಿಗೆ ಇದು ಕೊಡ್ತೀನಿ ಸರ್. 3,15,000 ರೂಪಾಯಿ. ಹೌದು, 3,90,000 ರೂಪಾಯಿಗೆ ನಿಮ್ಮ ಕಡೆಯಿಂದ ಕೊಡೋಣ. 4,95,000 ಹೇಳ್ತಿದ್ದೀನಿ. ನಿಮ್ಮ ಕಡೆಯಿಂದ ಬಂದ್ರೆ 4,75,000 ರೂಪಾಯಿ ಕೊಡ್ತೀನಿ ಸರ್. ತುಂಬಾ ಚೆನ್ನಾಗಿದೆ, ಟೈರ್ ಇಂದ ಹಿಡಿದು 5 ಟೈರು ಚೆನ್ನಾಗಿದೆ. ಸ್ಟೆಪ್ನಿ ಅನ್ಯೂಸ್ಡ್ 2017 ಮಾಡಲ್ ಸೆಕೆಂಡ್ ಓನರ್. ನೀವೇನಾದರೂ ನನ್ನ ಒಂದು ಔಟ್ಫಿಟ್ ನೋಡಿ ಯಾರಿಗಾದ್ರು ಸರ್ ನನಗೆ ಇದೇ ಥರ ಬೇಕು, ಏನು ಸರ್ ಇದು ಯೂನಿಕ್ ಆಗಿದೆ ಅಂದರೆ ಇದು ಬಂದು ನಿಮಗೆ ಕೊರಿಯನ್ ಫಿಟ್. ಇದು ಬಂದು ನಿಮಗೆ ಮೈಸೂರಲ್ಲಿ ಟ್ರೆಂಡ್ ಸೆಟರ್ ಅಂತ NR ಮಾಲ್ದಲ್ಲಿ ಒಂದು ಬಟ್ಟೆ ಶೋರೂಮ್ ಇರುತ್ತೆ. ಸೊ ಅವ್ರ ಹತ್ರ ಸಿಗುವಂಥದ್ದು. ಗೂಗಲಲ್ಲಿ ಹೊಡೆದ್ರು ಕೂಡ ಲೊಕೇಶನ್ ಬರುತ್ತೆ. ಈ ಥರ ಔಟ್ಫಿಟ್ ಬೇಕಂದರೆ ಸೊ ನೀವು ಅಲ್ಲಿ ಆ ಸ್ಟೋರ್ನ ವಿಸಿಟ್ ಮಾಡಿದ್ರೆ ಸಾಕು, ನಿಮ್ಗೆ ಈ ಥರ ಔಟ್ಫಿಟ್ ಕೂಡ ಸಿಗುತ್ತೆ. ಮತ್ತು ನಾನು ಇವತ್ತು ಗಪ್ಪು ಕಾರ್ಸ್ಗೆ ಏನು ಬಂದಿದ್ದೀನಿ, ಇಲ್ಲಿ ಇರುವಂಥ ಕಾರ್ಗಳಿಗೆ ಇವರು ಕೂಡ ಒಂದು ಪ್ರೈಸ್ ಹೇಳಿದ್ದಾರೆ. ಬಟ್ ಏನಪ್ಪ ಅಂದರೆ ಇವ್ರು ಹೇಳಿರುವಂಥ ಪ್ರೈಸಿಂದ ನೆಗೆಷಿಯಬಲ್ ಆಗೇ ಆಗುತ್ತೆ. ಮಾರ್ಕೆಟಲ್ಲಿ ಏನು ಕರೆಂಟ್ ಮಾರ್ಕೆಟ್ ಪ್ರೈಸ್ ಇರುತ್ತೆ ಅದಕ್ಕಿಂತ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ. ತುಂಬ ಜನ ಕ್ಯಾಟ್ಲಾಗಿಗೆ ಮೆಸೇಜ್ ಮಾಡ್ತಾರೆ, ಮೆಸೇಜ್ ಮಾಡಿದಾಗ ಅದರಲ್ಲಿ ಕೋಟಿಂಗ್ ಪ್ರೈಸ್ ಇರುತ್ತೆ. ಸೊ ಅದನ್ನ ನೋಡಿ ನೀವೇನು ಭಯ ಪಡಬೇಡಿ. ಏನಕ್ಕೆ ಕೋಟಿಂಗ್ ಪ್ರೈಸ್ ಬೇರೆ ಮತ್ತು ಆಫರ್ ಪ್ರೈಸ್ ಬೇರೆ ಇರುತ್ತೆ. ಆಫರ್ ಪ್ರೈಸ್ ತಿಳ್ಕೊಬೇಕು ಅಂದರೆ ಫುಲ್ ವಿಡಿಯೋ ನೋಡಿ, ನಿಮಗೆ ಕಂಪ್ಲೀಟ್ ಡೀಟೇಲ್ ಸಿಗುತ್ತೆ. ಸರ್ ಯಾಕೆ ಸರ್ ಇಷ್ಟು ವರ್ಷ ನಮ್ಮ ಸಬ್ಸ್ಕ್ರೈಬರ್ ಎಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ? ಏನಕ್ಕೆ ಇಷ್ಟು ವರ್ಷ ಬೇಕಿತ್ತು ನಿಮಗೆ ವಿಡಿಯೋ ಮಾಡ್ಸೋಕ್ಕೆ? ವಿಡಿಯೋ ಅಂದರೆ ನಾನು ಸ್ವಲ್ಪ ಬಿಸಿ ಇದ್ದೆ, ನಿಮ್ಗೆ ಕರೆದಾಗ ನಾನು ಇರಬೇಕಲ್ಲ. ಹೌದು, ಆ ಕಡೆ ಬೆಂಗಳೂರು ಬಿಸಿ ಇರ್ತೀವಿ, ಕೆಲವೊಂದು ಡೀಲರ್ಸ್ಗಳಿಗೆಲ್ಲ ಗಾಡಿಗಳು ಕೊಡ್ಬೇಕಲ್ಲ, ಹಂಗಾಗಿ ಆ ಕಡೆ ಬಿಸಿ ಆಗ್ಬಿಟ್ಟಿದೆ. ಹಂಗಾಗಿ ಕರಿಯಕ್ಕಾಗಿಲ್ಲ. ಮತ್ತೆ ಕೆಲವೊಬ್ರು ಹೇಳ್ತಿದ್ರು ವಿಡಿಯೋಗಳು ಬಂದಿದ್ದಲ್ಲ ಗಪ್ಪು ಸರ್ ಏನು ಹಾಕಿ ಅಂತ. ಇಲ್ಲಪ್ಪ, ನಾನು ಒಂದು ಚಾನೆಲ್ ಮಾಡ್ತೀನಿ, ನನ್ಗೆ ಟೈಮ್ ಸಾಕಾಗ್ತಿಲ್ಲ, ಮತ್ತೆ ಅವ್ರು ಬರೋ ಟೈಮಿಂಗಲ್ಲಿ ನಾನಿರಲ್ಲ, ಹಂಗಾಗಿ ಡಿಲೇ ಆಗಿದೆ ಅಂತ ಈಗ ಹೇಳಿದ್ದೀನಿ ಸುಮಾರು ಜನ. ಓಕೆ, ಅಂತೂ ಫೈನಲಿ ಆ ಟೈಮ್ ಬಂತು. ನನ್ನ ಸಬ್ಸ್ಕ್ರೈಬರ್ ಯಾವ ವಿಡಿಯೋ ಕಾಯ್ತಾ ಇದ್ರು ಆ ವಿಡಿಯೋ ಇವತ್ತು ಬರ್ತಾ ಇದೆ. ಹೌದು, ಎಲ್ಲಿಗೆ ಬಂದಿದ್ದೀರಿ ಹೇಳ್ಬಿಡಿ ಸರ್. ಇವರು ಕುಶಾಲನಗರ ಕೊಪ್ಪಕ್ಕೆ ಬಂದಿದ್ದಾರೆ. ನಮ್ಮ ಶೋರೂಮ್ ಗಪ್ಪು ಕಾರ್ಲಿಂಗ್ಸ್. ಕೆಲವೊಬ್ಬರಿಗೆ ತುಂಬಾ ಕನ್ಫ್ಯೂಸ್, ಇಲ್ಲಿಂದ ಮುಂದೆ ಹೋಗ್ಬಿಡ್ತಾರೆ, ಅಲ್ಲಿಗೆ ಹೋಗಿ ಸರ್ ಶೋರೂಮ್ ಹತ್ರ ಇದೀವಿ ಅಂತ. ಯಾರ್ದೋ ಶೋರೂಮ್ ಹತ್ರ ಹೋಗ್ಬಿಟ್ಟು ನನ್ ಕಾಲ್ ಮಾಡ್ತಾರೆ. ಏನಿಲ್ಲ, ಇವತ್ತು ಕ್ಲಿಯರ್ ಆಗಿ ಹೇಳ್ತೀನಿ. ಅಡ್ರೆಸ್ ಕುಶಾಲನಗರ ಕೊಪ್ಪ. ಕೊಪ್ಪದಿಂದ HP ಪೆಟ್ರೋಲ್ ಬ್ಯಾಂಕು ಮತ್ತೆ ನಂದು ಒಂದೇ ಕಾಂಪೌಂಡ್. HP ಪೆಟ್ರೋಲ್ ಬ್ಯಾಂಕ್ ಹತ್ರ ಬಂದ್ರೆ ನಾನು ಹಿಂದ್ಗಡೆ ನನ್ನ ಶೋರೂಮ್ ಬರೋದು, ಮುಂದೆ ಕಾಣಲ್ಲ. ಅದೊಂದು ಮೆನ್ಷನ್ ಮಾಡ್ಬೇಡಿ, ಮುಂದೆ ಕಾಣಲ್ಲ, ಹಿಂದೆ ನೋಡಿ ಹಿಂಗೆ ಒಂದು ರೌಂಡ್ ತೋರಿಸಿ, ಇಲ್ಲಿ ಸ್ಟಾಕ್ ಇರ್ತದೆ. HP ಪೆಟ್ರೋಲ್ ಬ್ಯಾಂಕು ಕಾಂಪೌಂಡೇ. HP ಪೆಟ್ರೋಲ್ ಬ್ಯಾಂಕ್ ನಮ್ದು ಒಂದೇ ಕಾಂಪೌಂಡು. ಇಲ್ಲಿ ಬಂದ್ರೆ ನಾವು ಸಿಗ್ತೀವಿ. ಕುಶಾಲನಗರ ಕೊಪ್ಪ ಗಪ್ಪು ಕಾರ್ ಗ್ಯಾಲಕ್ಸಿ. ಎಷ್ಟಿದೆ ಕಾರ್ಗಳು ಇವತ್ತು? ಸರ್ ಇವತ್ತಿದೆ ನೋಡಿ, ಇಷ್ಟೈತೆ, ಇನ್ನೂ ಸ್ವಲ್ಪ ಐತೆ. ಅದು ಬೇಕಾದ್ರೆ ಕಸ್ಟಮರ್ ಕಾಲ್ ಮಾಡ್ಕೊಂಡ್ರೆ ಯಾವ್ದಾದ್ರು ಗಾಡಿ ಬೇಕು ಅಂತ ಅವ್ರಿಗೆ ಅದು ಕೊಡೋಣ. ಹೆಂಗಿರುತ್ತೆ ಪ್ರೈಸ್ ಇವತ್ತು ಪ್ರೈಸು ಒಂದು ಆಫರ್ ಪ್ರೈಸಲ್ಲಿ ಕೊಡೋಣ. ಎಲ್ಲ ರೈಟ್ಗಳು ಜಾಸ್ತಿ ಆಗಿದೆ, ನಿಮಗೂ ಗೊತ್ತಿದೆ. ಎಲ್ಲ ಗಾಡಿಗಳು ಸಿಗ್ತಿಲ್ಲ, ಕಾಂಪಿಟೇಷನ್ ಇವಾಗ. ಆದ್ರೂ ಅದರಲ್ಲೂ ಅಡ್ಜಸ್ಟ್ಮೆಂಟ್ ಮಾಡಿ ಪ್ರೈಸು ಕಮ್ಮಿ ಮಾಡಿಕೊಡೋಣ. ಮತ್ತೆ ಇನ್ನೊಂದು, ಡೀಲರ್ಗಳು ಯಾರಾದ್ರೂ ಇರಲಿ, ಯಾವ್ದಾದ್ರು ಗಾಡಿಗಳು ಬೇಕಂದ್ರೆ 27, 28, 29 ನನಗೆ ಕಾಲ್ ಮಾಡ್ಬೋದು. ಯಾವುದೇ ಡೀಲಿಂಗ್ ಪ್ರೈಸಲ್ಲಿ ಬೇಕು, ನಾನು ತಗೊಂಡೋಗಿ ಮಾರಬೇಕು ಅನ್ನೋರು ಇಂಟ್ರೆಸ್ಟ್ ಇದ್ರೆ ನಮಗೆ 27, 28, 29 ನಮ್ದು ಡೀಲರ್ ಸೇಲು ಇದೆ. ಕೆಲವೊಬ್ರು ತಗೊಳ್ತಿದ್ದಾರೆ, ಇನ್ನು ಬೇರೆಯವ್ರಿಗೆ ಗೊತ್ತಿಲ್ಲ ಅಲ್ಲ. ನಿಮ್ಮ ಕಡೆಯಿಂದ ಗೊತ್ತಾದ್ರೆ ಕಾಲ್ ಮಾಡಲಿ, ಅವ್ರಿಗೂ ಒಂದು ಗಾಡಿ ತಗೊಂಡು ಲಾಭದಲ್ಲಿ ಮಾರ್ಕೋಬಹುದು. ಮಾರುತಿ ಸುಜುಕಿ ಆಲ್ಟೋ ಬೇಕು ಅನ್ನೋರಿಗೆ ಇವತ್ತು ಒಳ್ಳೆ ವಿಡಿಯೋ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಗಪ್ಪು ಕಾರ್ಸಲ್ಲಿ ಆಲ್ಟೋಗಳ ಒಂದು ಸುರಿಮಳೆನೇ ಇರುತ್ತೆ. ಸೊ ನೀವು ನೋಡ್ತಾ ಬೋದು, ಫಸ್ಟ್ ಒನ್ ಬಂದು ವೈಟ್ ಕಲರ್ ಆಲ್ಟೋ 800, 18-20+ ಮೈಲೇಜ್ ಬರುವಂಥ ಏಕೈಕ ವೆಹಿಕಲ್ಗಳಲ್ಲಿ ಇದು ಕೂಡ ಇರುತ್ತೆ. ಸರ್ ಈಗ 800 ಅಂದರೆ ಎಲ್ಲರೂ ತಗೋತಾರೆ ಸರ್, ಅದರಲ್ಲೂ ಕೂಡ ಮಾರುತಿ 800 ಅಂದರೆ ಮೈಲೇಜ್ ಹೆಸರುವಾಸಿ. ಡೀಟೇಲ್ ಹೇಳಿ ಸರ್. ಸರ್ 2014 ಮಾಡಲ್ ಆಲ್ಟೋ 800, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಐತೆ. 4 ಟೈರ್ ಹೊಸಾದಿದೆ. ಲೋನು 1,70,000, 75,000 ತನಕ ಆಗುತ್ತೆ. 2,65,000 ಈ ಗಾಡಿಗೆ. ನಿಮ್ ಕಡೆಯಿಂದ ಚಾನೆಲ್ ಕಡೆಯಿಂದ ಬಂದ್ರೆ 2,28,000 ರೂಪಾಯಿಗೆ ಈ ಗಾಡಿ ಕೊಡೋಣ.
ಓಕೆ 2,28,000 ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ನಿಯರ್ಲಿ ಒಂದು 50,000 ರಿಂದ 55,000 ಡೌನ್ ಪೇಮೆಂಟ್ ಇದೆ. ಹೌದು. ಆಲ್ಟೋ 800 ಕೂಡ ಸಿಗುತ್ತೆ, ಅದರಲ್ಲೂ ಕೂಡ 18-20+ ಮೈಲೇಜ್ ಬರುವಂತ ಗಾಡಿ. ಹೌದು. ನಿಮ್ಮ ಒಂದು ಚಾನೆಲ್ ಕ್ರಿಯೇಟ್ ಮಾಡ್ತಾ ಇದೀನಿ ಅಂತ ಹೇಳಿದ್ರಲ್ಲ ಸರ್, ಏನ್ ಹೆಸರು ಸರ್? ಅದು ಗಪ್ಪು ಕಾರ್ ಗ್ಯಾಲಕ್ಸಿ, GLA ಕಾರ್ ಗ್ಯಾಲಕ್ಸಿ ಅಂತ ಮಡಗ್ತೀನಿ, ಅದನ್ನ ಡಿಸೈಡ್ ಮಾಡಿಲ್ಲ ಇನ್ನು. ಓಕೆ, ಅದನ್ನು ಶೀಘ್ರದಲ್ಲಿ ಇವಾಗ ನೀವೇ ಮಾಡ್ಕೊಡ್ಬೇಕು ನಮ್ಗೆ. ಓಕೆ, ಖಂಡಿತ ಸರ್ ಮಾಡ್ಕೊಡ್ತೀನಿ. ನಿಮ್ಮ ಒಂದು ಚಾನೆಲ್ ಲಿಂಕ್ ಏನಿರುತ್ತೆ ನನ್ನ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಿರ್ತೀನಿ. ನನ್ನ ಚಂದದಾರರು ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಯಾರಾದ್ರೂ ಗಪ್ಪು ಕಾರ್ಸ್ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಕಲ್ತು ವಿಡಿಯೋ ಬೇಕಂದ್ರೆ ಅವ್ರ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಾಕು, ಪ್ರತಿಯೊಂದು ಕೂಡ ನೋಟಿಫಿಕೇಶನ್ ಬರುತ್ತೆ. ಯಾಕಂದ್ರೆ ನಮ್ಮ ಚಾನೆಲ್ ಓಪನ್ ಆದ್ರೆ ಆಫರ್ಗಳು ಇರ್ತದೆ. ಓಕೆ, ಹೆಂಗಂದ್ರೆ ಯಾರು ಫಾಲೋ ಮಾಡ್ತಾರೆ ಅವ್ರಿಗೆ ನನ್ನ ಕಡೆಯಿಂದ ಕಾರ್ ಇದ್ರೆ ಅವ್ರ ಹತ್ರ ಫುಲ್ ಟ್ಯಾಂಕ್ ಕಾರ್ ಪೆಟ್ರೋಲ್, ಡೀಸೆಲ್ ಇದ್ರೆ ಡೀಸೆಲ್, ಬೈಕ್ ಇದ್ರೆ ಬೈಕ್ ಫುಲ್ ಟ್ಯಾಂಕ್ ಯಾವ್ದು ಪೆಟ್ರೋಲ್. ಓಕೆ, ಮತ್ತೆ ಅದ್ ನಂತರ ಚೆನ್ನಾಗಿ ಫಾಲೋ ಎಲ್ಲ ಮಾಡಿ ಅಪ್ಡೇಟ್ ಆಗ್ತಿದ್ರೆ ಒಂದ್ ಬೈಕು ಗಿವ್ ಅವೇ ಈ ತರದೆಲ್ಲ ಮಡಗ್ತೀನಿ ಆಫರ್. ಬೈಕ್ ಗಿವ್ ಅವೇ? ಹಾ, ಇದ್ರು ಸರ್ ನೀವು ಈ ವಿಡಿಯೋ ಮಡಗ್ತಾ ಇಲ್ವಲ್ಲ ಸರ್? ನಿಮ್ಗೆ ಆಫರ್ ಕೊಟ್ಟಿದ್ದೀನಲ್ಲ ಸರ್, ಗಾಡಿ ಆಫರ್ ಕೊಟ್ಟಿದ್ದೀನಿ. 265 228 ಕೊಟ್ಟಿದ್ದೀನಿ. ಆಲ್ಟೋ 800 ಡೀಟೇಲ್ ಕೊಟ್ಟು, ಅದು ಕೂಡ ವೈಟ್ ಕಲರ್ ಬೇಡ ಅಂದ್ರೆ ಮೆರೂನ್ ಕಲರು ಹೇಳಿ ಮತ್ತೆ ಡೀಟೇಲ್. ಸರ್ 2015 ಮಾಡಲ್ ಸಿಂಗಲ್ ಓನರ್ ಗಾಡಿ, 1,05,000 ಓಡಿದೆ. ಓಕೆ, ಇದು ಈ ಗಾಡಿ ಬಂದು 2,68,000 ರೂಪಾಯಿ ಕೊಡೋಣ ಸರ್ ನಿಮ್ ಕಡೆಯಿಂದ ಬಂದ್ರೆ. 2,68,000. ಲೋನ್ ಎಷ್ಟವರೆಗೂ ಆಗ್ಬೋದು? ಲೋನ್ ಬಂದು ಇದನ್ನು ಸೇಮ್ ಆಗುತ್ತೆ ಸರ್, 170 to 180 ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿರ್ಬೇಕು, ಆದ್ರೆ 3 ರಿಂದ 5 ದಿನದೊಳಗೆ ಲೋನ್ ಆಗುತ್ತೆ. ಓಕೆ, ಅದು ಕೂಡ ಆಲ್ ಓವರ್ ಕರ್ನಾಟಕ? ಹೌದು. ಓಕೆ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಐತೆ. ಟೈರ್ಗಳೆಲ್ಲ ಚೆನ್ನಾಗಿದೆ, 4 ಟೈರ್. ಅದರಲ್ಲೂ ಹೊಸಾದಿದೆ, ಇದರಲ್ಲೂ ಒಂದು 70-80% ಇದೆ. ಓಕೆ, 78%. ಸಿಂಗಲ್ ಓನರ್ ಇದು ಸಿಂಗಲ್ ಓನರ್, ಸೆಕೆಂಡ್ ಓನರ್. ಓಕೆ, ಸೊ ನೋಡಿದ್ರಲ್ಲ, ಸೊ ಇದೊಂದು ಆಲ್ಟೋ 800 ಕೂಡ ಈಗ ಸದ್ಯಕ್ಕೆ ಸೇಲಲ್ಲಿ ಇರುತ್ತೆ. ಸೊ ಯಾರಾದ್ರೂ ಬೇಕಾದ್ರೆ ವಿಡಿಯೋ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಬೇಕಾದ್ರೆ ಕರೆ ಮಾಡ್ಬೋದು. ಇನ್ನು ಬೇರೆ ಯಾವ ಗಾಡಿ ಇದೆ ಬನ್ನಿ ತೋರಿಸ್ಕೊಡ್ತೀವಿ. ಏನ್ ಸರ್ ಚಾನ್ಸ್ ಪ್ರೈಸ್ ಅಲ್ಲಿ ಯಾವ್ದು ಕೊಡ್ತಾ ಇದ್ದೀರಾ ನೆಕ್ಸ್ಟ್? ಸರ್ ಆಮಿಯೋ ಡೀಟೇಲ್ ಸರ್ 2016 ಮಾಡಲು, ಓಕೆ, ಸಿಂಗಲ್ ಓನರ್ ಗಾಡಿ, ಮೈಸೂರು ಪಾಸಿಂಗ್ ಆಗಿರ್ತದೆ. ಓಕೆ, ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಬೆಸ್ಟ್ ಪ್ರೈಸ್ ಮಾಡ್ಕೊಡೋಣ ಸರ್. 5,50,000 ಹೇಳ್ತಿದ್ದೀನಿ. ಆಲ್ಮೋಸ್ಟ್ ಆಫರ್ ಪ್ರೈಸ್ ಅಲ್ಲಿ ಯಾರು ಇಂಟ್ರೆಸ್ಟ್ ಇದಾರೆ ಅವ್ರು ಕಾಲ್ ಮಾಡಕ್ ಹೇಳಿ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಇದನ್ನ. ಓಕೆ, ಎಷ್ಟು ಓಡಿರ್ಬೋದು ಸರ್ ಇದು? ಸರ್ ಇದು ಓಡಿರೋದೇ ಕಮ್ಮಿ ಸರ್, 69,000 ಏನೋ ಓಡಿದೆ ಸರ್. ಪೆಟ್ರೋಲ್ ಡೀಸೆಲ್ ಆಯ್ತು? ಪೆಟ್ರೋಲ್ ಆರಾಮಾಗಿ 16+ ಮೈಲೇಜ್ ಅಂತ ಬರ್ತದೆ. 1.2 ಇದು. ಓಕೆ, ಲೋನ್ ಎಷ್ಟವರೆಗೂ ಆಗ್ಬೋದು ಸರ್? ಟೋಟಲ್ 0 ಪೇಮೆಂಟ್, 0 ಡೌನ್ ಪೇಮೆಂಟ್ ಅಲ್ಲಿ. ಗಪ್ಪು ಕಾರ್ಸಲ್ಲಿ ಇವತ್ತು 0 ಡೌನ್ ಪೇಮೆಂಟ್ ಅಲ್ಲಿ ಇದು ಮಾಡಬಹುದು. ಓಕೆ ಸರ್, 0 ಡೌನ್ ಪೇಮೆಂಟ್ ಅಲ್ಲಿ ಇನ್ನೊಂದು ಗಾಡಿ ಯಾವ್ದು ಕೊಡ್ತೀರಾ? i20 ಸ್ಪೋರ್ಟ್ಸ್. i20 ಸ್ಪೋರ್ಟ್ಸ್ ವೇರಿಯಂಟ್, 2018 ಮಾಡಲ್. ಓಕೆ, ಸೆಕೆಂಡ್ ಓನರ್. ಓಡಿರೋದು 38,000 ಓಡಿದೆ. ಪೆಟ್ರೋಲ್ ಮೈಲೇಜ್ ಆರಾಮಾಗಿ 16+ ಅಂತೂ ಬರುತ್ತೆ. ಓಕೆ, ಏನೇನು ಫೀಚರ್ಸ್ ಇರುತ್ತೆ ಇದರಲ್ಲಿ? ಸರ್ ಇದರಲ್ಲಿ ಸೆಂಟ್ರಲ್ ಲಾಕ್, ಪವರ್ ವಿಂಡೋ, AC, ಪವರ್ ಸ್ಟೇರಿಂಗ್ ಎಲ್ಲ ಇರುತ್ತೆ ಸರ್. ಬಟನ್ ಸ್ಟಾರ್ಟ್ ಒಂದಿರಲ್ಲ. ಓಕೆ, ಅದೊಂದು ಇರೋದಿಲ್ಲ, ಇನ್ನೆಲ್ಲ ಮಿಕ್ಕಿದ ಫೀಚರ್ಸ್ ಎಲ್ಲ ಇರ್ತದೆ. ಸ್ಪೋರ್ಟ್ಸ್ ಎಷ್ಟು ಇವತ್ತು i20 ಸ್ಪೋರ್ಟ್ಸ್ ಆನ್ ರೋಡ್ ಪ್ರೈಸ್ 10 lakh ಪ್ಲಸ್ ಇರ್ತದೆ. ಓಕೆ, ಹೌದು. ಇದನ್ನ ನಿಮ್ಗೆ ನಿಮ್ ಕಡೆಯಿಂದ ಬಂದ್ರೆ 5,45,000 ಕೊಡ್ತೀನಿ ಸರ್. ಇದನ್ನ 5,45,000. 2015 ಮಾಡಲ್ ಗಾಡಿ ಕೊಟ್ಟಿದ್ದೀನಿ ನಾನು. ಓಕೆ, ಇದನ್ನ ಈ ಸತಿ ನಿಮ್ ಕಡೆಯಿಂದ ಲಾಂಗ್ ಟೈಮ್ ಆಯ್ತು ನಿಮ್ ಮಾತಾಡಿ, ಆದ್ರಿಂದ ನಿಮ್ ಕಡೆಯಿಂದ ಬಂದ್ರೆ ಈ ಗಾಡಿ ನಿಮ್ ಕಡೆಯಿಂದ ಬಂದ್ರೆ ಮತ್ತೆ ಬೇರೆಯವರು ಸುಮಾರು ಜನ ಕಾಲ್ ಮಾಡ್ತಾರೆ, ಸರ್ ವಿಡಿಯೋದಲ್ಲಿ ನೀವು ಇಷ್ಟು ಹೇಳಿದಿರಾ, ಇವಾಗ ನೋಡಿದ್ರೆ 6 ಲಕ್ಷ ಹೇಳ್ತಿದ್ದೀರಾ. ಈ ತರ ಇರಲ್ಲ. ನೀವು ಖಂಡಿತ ನಾನು ಸಂಚಾರಿಯಿಂದ ನೋಡ್ಬಿಟ್ಟು ಕಾಲ್ ಮಾಡಿದೀನಿ ಅಂತ ಹೇಳಿದ್ರೆ ನಾನು ಆ ಪ್ರೈಸ್ ಹೇಳ್ಬೋದು. ಆಫರ್ಗಳು ಅಂದ್ರೆ ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಆಫರ್ ಅಂತ ಹೇಳ್ತಿರೋದು ನಾವು. ಬಂದಾಗ ನಾವು ಯಾರ ಕಸ್ಟಮರ್ ಬಂದಾಗ ನಾವು 590 ಈ ತರ ಎಲ್ಲ ಪ್ರೈಸ್ ಹೇಳ್ತೀವಿ. ಆದ್ರೆ ಕರೆಕ್ಟ್ ಆಗಿ ಮಾತಾಡ್ಕೊಂಡು ಇಂಟ್ರೆಸ್ಟ್ ಇದೆ ಬಂದು ಕೂತು ಮಾತಾಡಿ, ನಿಮ್ಗೆ ಏನ್ ಪ್ರೈಸ್ ಹೇಳಿದೀನಿ ಅದೇ ಪ್ರೈಸ್ ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ, ಅದು ಕೂಡ 0 ಡೌನ್ ಪೇಮೆಂಟ್ ಅಲ್ಲಿ ಫುಲ್ ಲೋನ್ ಆಗುತ್ತೆ. ಓಕೆ ಸರ್, ವ್ಯಾಗನರ್ ಡೀಟೇಲ್ ಕೊಡೋಣ ಅಂತ ಬಂದ್ರೆ ಏನ್ ಸರ್ ಇದು ಗಾಡಿಗಳ ಸಂತೆ? ಸರ್ ಬೈಕ್ಗಳು ವಿಷಯ ಗೊತ್ತಿರ್ಲಿಲ್ಲ ನಿಮ್ಗೆ? ಇಲ್ಲ ಸರ್, ಬೈಕ್ಗಳು ಎಲ್ಲ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡೋಣ. ಹೋಲ್ಸೇಲ್ ಪ್ರೈಸ್ ಡೀಲರ್ಗಳು ಯಾರೇ ಬಂದು ಒಟ್ಟಿಗೆ ತಗೊಳ್ತೀನಿ ಅಂದ್ರೂ ಒಟ್ಟಿಗೆ ಕೊಡ್ತೀನಿ. ಸ್ಟಾಕ್ ಇಲ್ಲಿ ಇರೋದು ಮಾತ್ರ ನೋಡ್ಬೇಡಿ, ಇದೆ ಇನ್ನು ಸ್ಟಾಕ್ ಬೆಂಗಳೂರಲ್ಲಿ ಐತೆ, ಅದನ್ನ ಕಾಂಟ್ಯಾಕ್ಟ್ ಮಾಡಿ ಕೊಡೋಣ. ಅಲ್ಲಿಗೆ ಬೈಕು ಕೂಡ ಸಿಗುತ್ತೆ? ಹೌದು, ಬೈಕು, ಸ್ಕೂಟಿ, ಯಾವ ಗಾಡಿ ಬೇಕೋ ಎಲ್ಲ ಸಿಗುತ್ತೆ. ಒಂದ್ ಕೆಲಸ ಮಾಡೋಣ ಸರ್, ಈಗ ಫಸ್ಟ್ ಪಾರ್ಟಿ ಇದನ್ನಂತ ಕನ್ಸಿಡರ್ ಮಾಡ್ಬಿಡೋಣ, ಇದ್ರಲ್ಲಿ ಬರೀ ಕಾರ್ಗಳು ಕೊಟ್ಬಿಡೋಣ, ಬೈಕ್ ಒಂದು ವಿಡಿಯೋ ಮಾಡಿದ್ರೆ ಹೆಂಗೆ ಮಾಡೋಣ? ನೀವ್ ಹೆಂಗ್ ಹೇಳ್ತೀರಾ ಹಂಗೆ ಸರ್. ಕಸ್ಟಮರ್ಗಳಿಗೂ ಇದೆ, ಡೀಲರ್ಸ್ಗೂ ಇದೆ ಬೈಕ್ಗಳು. ಇಲ್ಲ ಬಂದು ಡೀಲರ್ ಒಟ್ಟಿಗೆ ಎಷ್ಟಿದೆ ಅಲ್ಲೂ ಇನ್ನೊಂದ್ ಚೂರು ತೋರಿಸ್ಬಿಡಿ. ಮೇಲೇನು ಐತೆ ಹಿಂದ್ಗಡೆ? ಇನ್ನೂ ಐತೆ ಸ್ಟಾಕ್ ಅಲ್ಲಿ. ಓಕೆ, ಅಲ್ಲೂ ಕೂಡ ಎಲ್ಲ ಸ್ಟಾಕ್ ಅಲ್ಲಿ ಇರುತ್ತೆ. ಹೌದು, ನಾನು ನಿಮ್ಗೆ ಅದನ್ನು ಕೂಡ ತೋರಿಸ್ಕೊಡ್ತಾ ಇದೀನಿ. ತುಂಬಾನೇ ಯೂಸ್ ಸ್ಟಾಕ್ಸ್ ಅಲ್ಲಿ ಗಾಡಿಗಳಿರುತ್ತೆ. ಸರಿ ಸರ್, ಈಗ ಬೈಕ್ದು ನೆಕ್ಸ್ಟ್ ಪಾರ್ಟ್ ವಿಡಿಯೋ ಮಾಡ್ಬಿಡೋಣ. ಈಗ ವ್ಯಾಗನರ್ ಡೀಟೇಲ್ ಕೊಟ್ಬಿಡಿ.
ಸರ್ 2013 ವ್ಯಾಗನರ್ ಸೆಕೆಂಡ್ ಓನರ್ 40,000 ಓಡಿದೆ ಸರ್. ಓಕೆ, ಟೈರ್ ಆಗ್ಲಿ ಬಾಡಿ ಲೈನ್ ಆಗ್ಲಿ ಒಂದು ಸ್ಕ್ರಾಚ್ ಇಲ್ಲ ಸರ್ ಗಾಡಿಯಲ್ಲಿ. ಹೆಂಗೈತೆ ನೋಡಿ ಸರ್ ಗಾಡಿ. ಸೂಪರ್ ಆಗಿದೆ. ನೀವು ನೋಡಿದ್ರೆ ಪಕ್ಕ ನಿಮ್ಮ ಫಾಲೋವರ್ಸ್ಗೆ ನೀಟ್ ಇರೋ ತರ ಹೇಳ್ತೀರಾ ನೀವು. ಇರೋದು ಚಾನಲ್ ಅಲ್ಲಿ ನೋಡಿದೀನಿ ನಾನು, ಸುಮಾರು ವರ್ಷದಿಂದ ನೋಡಿದೀನಿ. ಒಂದು ಸ್ಕ್ರಾಚ್ ಇಲ್ಲ ಗಾಡಿಯಲ್ಲಿ. ಇದು ಹೈ ಪ್ರೈಸ್ ಬೈ ಮಾಡಿದ್ವಿ, ಆದ್ರೂ ನಿಮ್ ಕಡೆಯಿಂದ ಬಂದ್ರೆ 3,15,000 ರೂಪಾಯಿಗೆ ಇದು ಕೊಡ್ತೀನಿ ಸರ್. 3,15,000 ರೂಪಾಯಿ. ಹೌದು. ಓಕೆ, ಮಾಡಲ್ ಇನ್ನೊಂದ್ಸಲ ಬಿಡಿ. 2013 ಸೆಕೆಂಡ್ ಓನರ್ 40,000 ಓಡಿದೆ. ಲೋನ್ ಎಷ್ಟವರೆಗೆ ಆಗ್ಬೋದು? ಲೋನ್ ಬಂದು 2.5 ಲಕ್ಷ ಆಗುತ್ತೆ. 2.5 ಲಕ್ಷ ಲೋನು ಕೂಡ ಆಗುತ್ತೆ. ಇನ್ನು ಮಿಕ್ಕಿದ ಏನಿರುತ್ತೆ ಡೌನ್ ಪೇಮೆಂಟ್ ಇರುತ್ತೆ. ಸೊ ನಾನು ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಒಂದು ಡೆಂಟ್ ಇಲ್ಲ, ಒಂದು ಸ್ಕ್ರಾಚ್ ಇಲ್ಲ. ಸೊ ತುಂಬಾನೇ ನೀಟ್ಲಿ ಮೇಂಟೈನ್ ಮಾಡಿರುವಂಥದ್ದು. ಬ್ಯಾಕ್ ವೈಫರ್, ಸ್ಪಾಯ್ಲರ್ ಎಲ್ಲ, ಬ್ಯಾಕ್ ವೈಫರ್, ಡಿಫಾಗರ್ ಪ್ರತಿಯೊಂದು ಕೂಡ ಇರುವಂಥ VXI ವೇರಿಯಂಟ್. ಅಂದ್ರೆ ವ್ಯಾಗನರ್ ಇದೆ ಟಾಪ್ ಎಂಡ್ ಇದೆ VXI. ಮೈಲೇಜ್ ಅಂತ ಹೇಳಿದ್ರೆ ಆರಾಮಾಗಿ ನೀವು 16+ ಅಂದ್ರೆ 16ಕ್ಕಿಂತ ಹೆಚ್ಚಿನ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾರಾದರೂ ವ್ಯಾಗನರ್ನ ಬೆಸ್ಟ್ ಪ್ರೈಸಲ್ಲಿ ನೋಡ್ತಾ ಇದ್ದೀನಿ ಮತ್ತೆ ಕಡಿಮೆ ಡೌನ್ ಪೇಮೆಂಟಲ್ಲಿ ನೋಡ್ತಾ ಇದ್ದೀನಿ, ನಮ್ಗೆ ಒಳ್ಳೆ ಮೇಂಟೆನೆನ್ಸ್ ಆಗಿರುವಂಥದ್ದು ಒಂದು ವ್ಯಾಗನರ್ ಬೇಕು ಅಂದರೆ ಇಲ್ಲೊಂದು ಆಪ್ಷನ್ ನಿಮಗೆ ಗಪ್ಪು ಕಾರ್ಸಲ್ಲಿ ಸಿಗುತ್ತೆ. ಮತ್ತೊಂದು ಮಾರುತಿ ಸುಜುಕಿ ವ್ಯಾಗನರ್ ಒಳ್ಳೆ ಪ್ರೈಸಲ್ಲಿ ಬೇಕು ಸರ್. ಕಂಡೀಷನ್ ಎಕ್ಸಲೆಂಟ್ ಇರಬೇಕು ಅನ್ನೋರಿಗೆ. ಸೊ ನೀವು ನೋಡ್ತಾ ಇರ್ಬೋದು, ಒಂದು ಡೆಂಟ್ ಇಲ್ಲ, ಒಂದು ಸ್ಕ್ರಾಚ್ ಇಲ್ಲ ಕಂಡ್ರೆ ನೋಡಿದ್ರೆ ಮಾತ್ರ ಖುಷಿ ಆಗಬೇಕು ಅಂತ ಒಂದು ಕಂಡೀಷನ್ ಇರುವಂಥ ಮಾರುತಿ ಸುಜುಕಿ ವ್ಯಾಗನರ್. ನಿಮಗೆ ಗೊತ್ತು ಮೈಲೇಜ್ ಆರಾಮಾಗಿ 16, 17, 18 ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಸರ್ ಡೀಟೇಲ್ ಮಳೆ ಬರ್ತಾ ಇದ್ದೀವಿ. 2018 ಮಾಡಲ್, ಸೆಕೆಂಡ್ ಓನರ್, 32,000 ಬೆರಿ ಹೊಡಿರೋದು, ಶೋರೂಮ್ ಹಿಸ್ಟ್ರಿ, ಹೊಸ ಟೈರ್ 4. ಓಕೆ, ತುಂಬಾ ಚೆನ್ನಾಗಿದೆ ಗಾಡಿ. ಒಂದು ಸ್ಕ್ರಾಚ್ ಇಲ್ಲ, ಒಂದು ಕೆಲಸ ಇಲ್ಲ. 10 ವರ್ಷ 15 ವರ್ಷ ಹಂಗೆ ಆರಾಮ್ಸಿ ಓಡಿಸಬಹುದು. ಓಕೆ, ಕೆಲಸ ಇಲ್ಲದೆ 3,90,000 ರೂಪಾಯಿಗೆ ನಿಮ್ ಕಡೆಯಿಂದ ಕೊಡೋಣ. ಓಕೆ, 3,90,000 ಅಂದ್ರೆ 3,90,000 ಡೌನ್ ಪೇಮೆಂಟ್. ಡೌನ್ ಪೇಮೆಂಟ್ ಇದು 3 ಲಕ್ಷ 3.25 ಲೋನ್ ಆಗುತ್ತೆ ಸರ್. ಬಾಕಿ ಡೌನ್ ಪೇಮೆಂಟ್ ಮಾಡಬೇಕು. ಓಕೆ, 3.25 ಲಕ್ಷದವರೆಗೂ ಕೂಡ ಲೋನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಡಿಪೆಂಡ್ ಆಗಿರುತ್ತೆ. ಒಂದು 50,000ದಿಂದ 75,000 ಡೌನ್ ಪೇಮೆಂಟ್ ಇದ್ರೆ ಸಾಕು, ನಿಮ್ಗೆ ಈ ವ್ಯಾಗನರ್ ಕೂಡ ನಿಮಗೆ ಸಿಗುತ್ತೆ. ಸರ್ ವ್ಯಾಗನರ್ ತೋರಿಸ್ಬಿಟ್ಟು ಆಲ್ಟೋನು ತೋರಿಸ್ಬಿಟ್ಟು ಸ್ಯಾಂಡ್ರೋ ಬೇಕು ಅನ್ನೋ ನನ್ನ ಸಬ್ಸ್ಕ್ರೈಬರ್ಗೆ ಏನ್ ಸರ್ ಮಾಡೋದು? ಸ್ಯಾಂಡ್ರೋ ಕೊಡ್ಬೇಕು ತಾನೆ? ಸ್ಯಾಂಡ್ರೋ ಕೊಡೋಣ ಸರ್. ಹೇಳಿ ಮತ್ತೆ ಡೀಟೇಲ್. ಸರ್ 2012 ಮಾಡಲ್ ಸಿಂಗಲ್ ಓನರ್ ಗಾಡಿ, 38,000 ಓಡಿದೆ. ಓಕೆ, ಇದರಲ್ಲಿ ಒಂದು ಯಾವುದು ಆಕ್ಸಿಡೆಂಟ್ ಫ್ರಂಟ್ ಇಲ್ಲ ಆಗ್ಲಿ ಬ್ಯಾಕ್ ಅಲ್ಲಿ ಆಗ್ಲಿ ಏನು ಆಗಿಲ್ಲ. ಒಂದು ಡೋರ್ ಮಾತ್ರ ರೀಪ್ಲೇಸ್ಮೆಂಟ್ ಮಾಡಿದ್ದಾರೆ ಕಸ್ಟಮರ್. ಆ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ₹1 ಖರ್ಚಿಲ್ಲ ಗಾಡಿಯಲ್ಲಿ. ಇದು 2.45 ಬೇಕು. ನಿಮ್ ಕಡೆಯಿಂದ ಬಂದ್ರೆ 2.35 ಕ್ಲೋಸ್ ಮಾಡೋಣ ಸರ್. ಓಕೆ, 2,35,000ಕ್ಕೆ 2012 ಸಿಂಗಲ್ ಓನರ್ ಸ್ಯಾಂಟ್ರೋ. ಹೌದು, ಸಿಂಗಲ್ ಓನರ್ 38,000 ಓಡಿದೆ ಅಷ್ಟೇ. ಓಕೆ, ಗಾಡಿ ಎಲ್ಲರೂ ಸೇಲ್ ಮಾಡ್ತಾರೆ, ಬಟ್ ಏನಪ್ಪಾ ಅಂದ್ರೆ ನಿಯತ್ತಾಗಿ ಹೇಳ್ಬೇಕು ಏನ್ ರೀಪ್ಲೇಸ್ ಆಗಿದೆ, ರೀಪ್ಲೇಸ್ ಆಗಿಲ್ಲ ಅಂತ. ಸೊ ಆಲ್ರೆಡಿ ನಮ್ ಗಪ್ಪು ಅವ್ರು ಹೇಳಿದ್ದಾರೆ, ಡೋರ್ ಒಂದು ರೀಪ್ಲೇಸ್ ಆಗಿರುತ್ತೆ, ಬಟ್ ಅದ್ಬಿಟ್ಟು ಬೇರೆ ಏನೂ ಇರೋದಿಲ್ಲ. ನೀವು ಅದನ್ನು ಕೂಡ ಬಂದು ಚೆಕ್ ಮಾಡ್ಬೋದು. ನಿಮಗೆ ಡೋರ್ ರೀಪ್ಲೇಸ್ ಆಗಿದೆ ಅಂತಲೂ ಕೂಡ ಗೊತ್ತಾಗೋದಿಲ್ಲ, ಹಂಗೂ ಕೂಡ ಸೇಲ್ ಮಾಡ್ಬೋದು. ಬಟ್ ಇವ್ರು ಆ ಥರ ಮಾಡೋದಿಲ್ಲ, ಇದ್ದಂಗೆ ಹೇಳ್ತಾರೆ. ನಿಯತ್ತಾಗಿರುವಂಥ ಒಂದು ಡೀಲರ್ ಹತ್ರ ಕಾರ್ ತಗೋಬೇಕು ಅಂದ್ರೆ ನೀವು ಬರಬೇಕಾಗಿರೋದು ಹೇಳಿ ಗಪ್ಪು ಕಾರ್ ಗ್ಯಾಲಕ್ಸಿಗೆ. ಹೌದು ಸರ್, ಏನ್ ಗೊತ್ತಾ, ನಮ್ ಗಾಡಿಗಳಲ್ಲಿ ಏನೇ ಇದ್ರು ನನ್ನ ಕಸ್ಟಮರ್ಗೆ ದೂರದಿಂದ ಬರ್ಬೇಕು ಅವ್ರು ಪಾಪ. ಹೌದು, ಅವ್ರು ಕೇಳ್ಕೊಂಡ್ ಬರ್ಬೋದು, ಸರ್ ಎಷ್ಟು ಓಡಿದೆ, ಹೆಂಗ್ ಓಡಿದೆ, ಎಲ್ಲ ಡೀಟೇಲ್ಸ್ ನಾನು ಕೊಡ್ತೀನಿ. ಏನ್ ಕಿಲೋಮೀಟರ್ ನಿಮ್ಗೆ ಗೊತ್ತಿದೆ. ಇವಾಗ ಆಲ್ಮೋಸ್ಟ್ ಇವಾಗ 2 ಲಕ್ಷ ಓಡಿರೋ ಗಾಡಿ 300 ರೂಪಾಯಿ ಕೊಟ್ರೆ 60ಕ್ಕೆ ಟ್ರಾಂಪರ್ ಮಾಡಿ ನಿಲ್ಸ್ತಾರೆ. ಗೊತ್ತಿರೋದಲ್ವಾ, ಅವ್ರಿಗೂ ಗೊತ್ತು ಕಸ್ಟಮರ್ಗಳಿಗೆ ಹಿಂಗ್ ಮಾಡ್ತಾರೆ ಅಂತ. ಆದ್ರೆ ನಾವು ಟ್ರಾಂಪರ್ ಮಾಡೋ ಗಾಡಿಗಳು ತಗೊಳೋದಿಲ್ಲ. ಇನ್ನೊಂದು, ಏನಾದ್ರೂ ರೀಪ್ಲೇಸ್ಮೆಂಟ್ ಇದ್ರೆ ದೂರದಿಂದ ಬರೋರು ಕನ್ಫರ್ಮ್ ಮಾಡ್ಕೊಂಡೇ ಬರ್ಬೋದು. ಏನೇನಿದೆ ಪಕ್ಕ ಈ ಪ್ರೈಸ್ಗೆ ಆಗುತ್ತೆ ಬನ್ನಿ ಅಂತಾನೆ ಹೇಳ್ತೀನಿ. ಮತ್ತೆ ಪ್ರೈಸ್ಗಳು ಹೇಳಿರ್ತೀನಲ್ಲ, ಅದಕ್ಕಿಂತ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಬಂದು ಇಂಟ್ರೆಸ್ಟ್ ಇದ್ರಲ್ವಾ ಸರ್ ವ್ಯಾಪಾರ. ಹೌದು, ಮುಂದೆ ಬಂದು ಕೂತಾಗ ಏನೋ ವ್ಯಾಪಾರದಲ್ಲಿ ಒಂದು ಬಾಂಡಿಂಗ್ ಬೆಳೀತಿದೆ, ಏನೋ ಒಂದು ಕಮ್ಮಿ ಕೇಳಿದ್ರು ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಆಚೀಚೆ ಮಾಡ್ಕೊಡೋಣ. ಪ್ರೀತಿ ವಿಶ್ವಾಸದಲ್ಲಿ 5,000 ಹೌದು ಸರ್, ಹೌದು, ಏನ್ ಮ್ಯಾಟರ್ ಅಲ್ಲ. ಆದ್ರೆ ನಾವು ಡೀಲರ್ಗಳಿಗೂ ಕೊಡ್ತೀವಿ ಅಲ್ಲ ಗಾಡಿಗಳು, ಅದೇ ಪ್ರೈಸ್ ಅಲ್ಲಿ ಸ್ವಲ್ಪ ಒಂದು 5,000 ರೂಪಾಯಿ ಎಕ್ಸ್ಟ್ರಾ ಕೊಟ್ರೆ ನೀಟ್ ಆಗಿರ್ತದೆ ಇವ್ರದ್ದು ಗಾಡಿಗಳೆಲ್ಲ ಬರೋದು. ಬಾಕಿ ಎಲ್ಲ ಡೀಲರ್ಸ್ ಗಳಿಗೆ ಕೊಡುವಂತ ಗಾಡಿಗಳು ಅಂದ್ರೆ ಹೆಂಗೆ ಆಸ್ ಇಟ್ ಇಸ್ ಕಂಡೀಷನ್ ಹಂಗೆ ತಗೊಂಡ್ ಹೋಗ್ಬಿಡ್ತಾರೆ. ನೋಡೋದೇ ಪೇಮೆಂಟ್ ಗಳು ಹಾಕ್ತಾರೆ. ಆಯ್ತಾ, ಇವ್ರು ನೋಡಿ ಎಲ್ಲ ಮಾಡಿ ಈ ಕಡೆ ಕಳಿಸಿ ನಾವು ಅದನ್ನ ಕೆಲ್ಸದವ್ರು ಮಡಗಿ ಒರೆಸಿ ಶೋರೂಮ್ ವಾಟರ್ ವಾಶ್ ಎಲ್ಲಾ ಮಾಡ್ಬೇಕು. ಏನಾದ್ರು ಸಣ್ಣ ಪುಟ್ಟ ಇದ್ರೆ ಅದು ಮಾಡಿರ್ತೀವಿ. ಮೇಜರ್ ಅಂತೂ ಯಾವುದೇ ಆಕ್ಸಿಡೆಂಟ್ ಆಗಿರ್ಲಿ, ಮೇಜರ್ ಗಾಡಿಗಳು ಯಾವುದೇ ತಗೊಳ್ಳೋದಿಲ್ಲ ಇಲ್ಲಿ. ಓಕೆ, ಸೊ ನೋಡಿದ್ರಲ್ಲ, ಒಳ್ಳೆ ಎಕ್ಸಲೆಂಟ್ ಕಂಡೀಷನ್ ಇರುವಂಥದ್ದು. ಇದ್ದಂಗೆ ಹೇಳುವಂಥ ಡೀಲರ್ ಹತ್ರ ನೀವು ಗಾಡಿ ತಗೋಬೇಕಾದ್ರೆ ನೀವು ಬರಬೇಕಾದ್ರೆ ಗಪ್ಪು ಕಾರ್ಸ್ಗೆ ಅಂತ ಹೇಳ್ತಾ ಈಗ ನೆಕ್ಸ್ಟ್ ಗಾಡಿ ಯಾವ್ದಿದೆ ತಿಳಿಸ್ಕೊಡ್ತೀವಿ. ಮತ್ತೊಂದು ಮಾರುತಿ ಸುಜುಕಿ ವ್ಯಾಗನರ್ ಬೇಕಾದ್ರು, ಅದರಲ್ಲೂ ಕೂಡ ಟಾಪ್ ಎಂಡ್ ಅಂದ್ರೆ VXI ವೇರಿಯಂಟ್ ಬೇಕಾ, ಮತ್ತೊಂದು ಗಪ್ಪು ಕಾರ್ಸಲ್ಲಿ ಇರುತ್ತೆ. ನೀವು ನೋಡ್ತಾ ಹೋಗ್ಬೋದು, ಇದರಲ್ಲೂ ಕೂಡ ಅಷ್ಟೇ ಒಂದು ಸ್ಕ್ರಾಚ್ ಇಲ್ಲ, ಒಂದು ಡೆಂಟ್ ಇಲ್ಲ. ಸೊ ನೋಡಿದ್ರು ಸತ್ನೇ ಮನಸೂರೆಗೊಳ್ಬೇಕು ಅಂತ ಒಂದು ಕಂಡೀಷನ್ ಇರುವಂತ ಮತ್ತೊಂದು ವ್ಯಾಗನರ್. ಸರ್ ಡೀಟೇಲ್. ಸರ್ 2018 ಮಾಡಲ್ ಸಿಂಗಲ್ ಓನರ್ ಗಾಡಿ, 76,000 ಶೋರೂಮ್ ಹಿಸ್ಟ್ರಿ ಇದೆ. ನೀಟ್ ಇದೆ ಗಾಡಿ. ಟೈರ್ ಗಳು ಫ್ರಂಟ್ ಚೆನ್ನಾಗಿದೆ, ಹೊಸದೇ ತರನೇ ಇದೆ. ಬ್ಯಾಕ್ ಅಲ್ಲಿ ಸ್ವಲ್ಪ ಕಮ್ಮಿ ಇದೆ. ಇದನ್ನು ಕೂಡ 3,90,000 ರೂಪಾಯಿ ಕೊಡೋಣ ಸರ್.
3,90,000ಕ್ಕೆ ಹಾ ಡೌನ್ ಪೇಮೆಂಟ್. ಡೌನ್ ಪೇಮೆಂಟ್ಸೇ 3 ಕಾಲ್ ಆಗುತ್ತೆ ಲೋನು. ಓಕೆ, ಒಂದು 60-70 60-70 ಡೌನ್ ಪೇಮೆಂಟ್ ಮಾಡಿದ್ರೆ ಬಾಕಿ ಎಲ್ಲ ಲೋನ್ ಮಾಡ್ಬೋದು. ಓಕೆ, ಅದರಲ್ಲೂ ಕೂಡ ಇದು ಟಾಪ್ ಆ್ಯಂಡ್ ಬ್ಯಾಕ್ ವೈಫರ್, ಡಿಫಾಗರ್, ಪವರ್ ವಿಂಡೋ, AC ಸಿಸ್ಟಮ್ ಎಲ್ಲನೂ ಕೂಡ ಬರುವಂಥದ್ದು. ಸೊ ನಿಮ್ಮ ಒಂದು ಸಿಬಿಲ್ ಹಿಸ್ಟ್ರಿ ಮತ್ತು ಕ್ರೆಡಿಟ್ ಹಿಸ್ಟ್ರಿ ಏನಿರುತ್ತೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗಿ ನಿಮಗೆ ಡೌನ್ ಪೇಮೆಂಟ್ ಕೂಡ ವೇರಿ ಆಗುತ್ತೆ. ಸರ್ ಈ ಮಳೆಯಲ್ಲೂ ಕೂಡ ನೋಡಿ, ಮಳೆ ಇದೆ, ಹನಿ ಪಿರಿಪಿರಿ ಮಳೆ ಈ ಕಡೆ, ಆದ್ರೂ ಗಾಡಿ ತುಂಬಾ ಚೆನ್ನಾಗಿದೆ. ಒಂದೊಂದು ಗಾಡಿನೂ ಏನಾದ್ರೂ ರೀಪ್ಲೇಸ್ಮೆಂಟ್ ಇದ್ರು ಏನೇ ಇದ್ರು ನಾನು ಹೇಳ್ತೀನಿ, ನೀವು ತಲೆನೇ ಕೆಡಿಸ್ಕೋಬೇಡಿ. ದೂರದಿಂದ ಬರೋರು ಕಸ್ಟಮರ್ಗಳು ಕನ್ಫರ್ಮ್ ಮಾಡ್ಕೊಂಡು ಬನ್ನಿ. ಮತ್ತೆ ಡೀಲರ್ಗಳು ಯಾವ್ದಾದ್ರು ಗಾಡಿ ಬೇಕು ಅಂದ್ರೂ ಹೇಳಿದೀನಿ ಸಾರ್ಗೆ, 27, 28, 29ಕ್ಕೆ ಕಾಲ್ ಮಾಡಿ. ಓಕೆ ಸರ್, ಮಳೆಯಲ್ಲ ಜೊತೆಯಲ್ಲಿ ನಾವೊಂದು ವಿಡಿಯೋ ಮಾತ್ರ ಮಾಡ್ತಾ ಇದೀವಿ. ಸೊ ನೀವು ನೋಡ್ತಾ ಬೋದು ಗಪ್ಪು ಕಾರ್ಸಲ್ಲಿ ಮತ್ತೊಂದು ಮಾರುತಿ ಆಲ್ಟೋ ಇರುತ್ತೆ. ಅದರಲ್ಲೂ ಕೂಡ VXi K50 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ನಿಮಗೆ ಇದರಲ್ಲಿ ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಪವರ್ ವಿಂಡೋ ಎಲ್ಲನೂ ಕೂಡ ಬರುವಂಥದ್ದು. ಮೈಲೇಜ್ ನಿಮಗೆ ಗೊತ್ತಿರಿ 18-20+ ಅಂದರೆ 18-20ಗಿಂತ ಹೆಚ್ಚಿನ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಗಪ್ಪು ಬಾಯ್ ಡೀಟೇಲು ಸರ್, ಇದು 2018 ಮಾಡಲು, ಸಿಂಗಲ್ ಓನರ್, 29,000 ಬೆರಿ ಹೊಡಿರೋದು ಗಾಡಿ. ಓಕೆ, ತುಂಬಾ ಚೆನ್ನಾಗಿದೆ, ಶೋರೂಮ್ ಹಿಸ್ಟ್ರಿ ಇದೆ. ಗಾಡಿ 3,35,000 ಹೇಳ್ತಿರೋದು. ನಿಮ್ ಕಡೆಯಿಂದ ಬಂದ್ರೆ 3,10,000 ರೂಪಾಯಿ ಕ್ಲೋಸ್ ಮಾಡೋಣ ಸರ್. 310ಕ್ಕೆ. ಹಾ, ಇಂಟ್ರೆಸ್ಟ್ ಇರೋರು ಕಾಲ್ ಮಾಡ್ಲಿ. ಸ್ವಲ್ಪ ಏನಾದ್ರು ಆಚೆ ಈಚೆ ಮಾಡ್ಬೇಕಾದ್ರೂ ಸ್ವಲ್ಪ ಮಾಡ್ಕೊಡೋಣ. ನಿಮ್ ಕಡೆಯಿಂದ ಕಾಲ್ ಮಾಡ್ಬೇಕು, ಮತ್ತೆ ಡೈರೆಕ್ಟ್ ಆಗಿ ಬಂದು ನನಗೆ ನೀವು ಆ ವಿಡಿಯೋದಲ್ಲಿ ಇಷ್ಟ ಹೇಳ್ತಿದ್ದೀರಾ, ಇಲ್ಲಿಗೆ ಬಂದ್ರೆ ಒಂದು 20,000 ಜಾಸ್ತಿ ಹೇಳ್ತಿದ್ರ, ಹಂಗೆ ಹೇಳ್ಬೇಡಿ. ನಾನೇ ಸಂಚಾರಿಯಿಂದ ನೋಡ್ಕೊಂಡೆ ಕಾಲ್ ಮಾಡ್ತಿದ್ದೀನಿ. ನೀವು ಆಫರ್ ಅಂತ ಹಾಕಿದ್ರಲ್ಲ, ಆಫರ್ ಕೊಡಿ ಅಂತ ಕೇಳಲಿ. ನೀವು ಹೇಳಿರೋದು ಪ್ರೈಸ್ ನಾನು ಅದೇ ಪ್ರೈಸ್ ಕೊಡ್ತೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಲೋನು ಸರ್ ಇದಕ್ಕೆ? ಲೋನ್ ಆಲ್ಮೋಸ್ಟ್ 2.5 ಇಂದ 2.70 ಆಗುತ್ತೆ ಸರ್. 50,000 ಡೌನ್ ಪೇಮೆಂಟ್. 50 ಎಲ್ಲಿಂದ 2.70 ಆಯ್ತು ಅಂದ್ರೆ 30,000 ಇಂದ 40,000 ರೂಪಾಯಿ ಡೌನ್ ಪೇಮೆಂಟ್. ಓಕೆ ಸರಿ, ನೋಡಿದ್ರಲ್ಲ, ನೀವೇನಾದ್ರು ಕಡಿಮೆ ಡೌನ್ ಪೇಮೆಂಟಲ್ಲಿ ಆಲ್ಟೋ ಹುಡುಕ್ತಾ ಇದ್ರೆ ಸೊ ಅದರಲ್ಲೂ ಕೂಡ ಮಾಡೆಲ್ ವೆಹಿಕಲ್ 2018 ಮಾಡಲ್ ಸಿಂಗಲ್ ಓನರು 20,000 ಚೇಂಜ್ ಹೊಡಿರುವಂಥ ಗಾಡಿ ಇರುತ್ತೆ. ಸೊ ಬೇಕಾದ್ರೆ ಇದನ್ನು ಕೂಡ ಪ್ರಿಫರ್ ಮಾಡ್ಬೋದು. ಮಾರುತಿ ಸುಜುಕಿ ಇಗ್ನಿಸು, ಅದರಲ್ಲೂ ಕೂಡ ನೀವೇನಾದರೂ ಪುಷ್ ಸ್ಟಾರ್ಟ್ ಬಟನ್ ಹುಡುಕ್ತಾ ಇದ್ದೀರಾ, ಸೊ ನಿಮಗೆ ಟಾಪ್ ಎಂಡ್ ಥರನೇ ಇರಬೇಕಾ, ಅಲೋವಿಲ್ಸ್ ಬೇಕಾ, ಏರ್ ಬ್ಯಾಗ್ ಬೇಕಾ, ABS ಬೇಕಾ, ಅದರಲ್ಲೂ ಕೂಡ ಟಚ್ ಸ್ಕ್ರೀನ್ ಸಿಸ್ಟಮು, ಅದರಲ್ಲೂ ಕೂಡ ಆ್ಯಂಡ್ರಾಯ್ಡ್ದು. ಸೊ ನೀವು ನೋಡ್ತಾ ಹೋಗೋದು ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಅದರಲ್ಲೂ ಕೂಡ ಮಾಡೆಲ್ ವೆಹಿಕಲ್, ಕಡಿಮೆ ಡೌನ್ ಪೇಮೆಂಟ್ ಬೇಕು, ಒಳ್ಳೆ ಮೈಲೇಜ್ ಇರುವಂಥ ಗಾಡಿ ಬೇಕು ಅಂದರೆ ಇಗ್ನಿಸ್ ನೀವು ತೊಗೊಳ್ಳಬೇಕಾಗುತ್ತೆ. ಸೊ ಮೈಲೇಜ್ ನಿಮಗೆ ಗೊತ್ತು, ಒಂದು 18+ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಕಪ್ಪು ಬೈ ಇದ್ರ ಡೀಟೇಲು ಸರ್, ಇದು 2017-18 ರಿಜಿಸ್ಟ್ರೇಷನ್. ಓಕೆ, ಸಿಂಗಲ್ ಓನರ್ ಗಾಡಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. 1,02,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. ಇದು 4,95,000 ಹೇಳ್ತಿದ್ದೀನಿ. ನಿಮ್ ಕಡೆಯಿಂದ ಬಂದ್ರೆ 4,75,000 ರೂಪಾಯಿ ಕೊಡ್ತೀನಿ ಸರ್. ತುಂಬಾ ಚೆನ್ನಾಗಿದೆ. ಟೈರ್ ಇಂದ ಹಿಡಿದು 5 ಟೈರು ಚೆನ್ನಾಗಿದೆ. ಸ್ಟೆಪ್ನಿ ಅನ್ಯೂಸ್ಡ್. ಓಕೆ, ಸ್ಟೆಪ್ನಿ ಅನ್ಯೂಸ್ಡ್. ಲೋನ್ ಎಷ್ಟವರೆಗೆ ಆಗ್ಬೋದಾಗ ಇದಕ್ಕೆ ಸರ್? ಇದು 4.5 ಲೋನೇ ಆಗುತ್ತೆ ಸರ್. 20-25,000, 30,000 ರೂಪಾಯಿ ತಗೊಬಂದ್ರೆ ಡೌನ್ ಪೇಮೆಂಟ್ ಮಾಡಿದ್ರೆ, DP ಮಾಡಿದ್ರೆ ಕೊಡ್ಬೋದು. ಅದರಲ್ಲೂ ಕೂಡ ಇಗ್ನಿಸು, ಅದರಲ್ಲೂ ಕೂಡ ಸೊ ನೀವು ಪ್ರತಿಯೊಂದು ಫೀಚರ್ ಇರುವಂಥ ಗಾಡಿ, ಬಟನ್ ಸ್ಟಾರ್ಟು ಎಲ್ಲ ಐತೆ ಸರ್. ಓಕೆ, ಎಲ್ಲ ಫೀಚರ್ಸು ಇದೆ ಇರುತ್ತೆ. ಹೌದು. ಓಕೆ, ರೆನಾಲ್ಡ್ ಡಸ್ಟರ್ ಮಜಲ್ ಬಾಬಾ ಅಂತ ಹೇಳ್ಬೋದು. ಮಜಲ್ ಗಾಡಿ ಯಾರ್ಯಾರು ವೆಯ್ಟ್ ಮಾಡ್ತಾ ಇದ್ದೀರಾ, ಮಜಲ್ ಗಾಡಿನೇ ಬೇಕು ಸರ್. ಫುಲ್ಲಿ ಫೀಚರ್ಡ್ ಇರಬೇಕು ಮತ್ತು ಟಾಪ್ ಎಂಡ್ ಬೇಕು ಅನ್ನೋರಿಗೆ ನೀವು ನೋಡ್ತಾ ಹೋಗ್ಬೋದು RXZ ಅಂದರೆ ಫುಲ್ಲಿ ಟಾಪ್ ಎಂಡು. ಅಲೋವಿಲ್ಸು, ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲು, ಬ್ಯಾಕ್ ವೈಫರ್, ಡಿಫಾಗರ್, ಮಿರರ್ ಅಡ್ಜಸ್ಟ್ಮೆಂಟು, ಕ್ರೂಸ್ ಕಂಟ್ರೋಲು, ಹೀಗೆ ಪ್ರತಿಯೊಂದು ಕೂಡ ಇರುವಂಥ ಫುಲ್ಲಿ ಫೀಚರ್ ಇರುವಂಥ ಗಾಡಿ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಟಾಪ್ ಎಂಡ್. ಸರ್ ಡೀಟೇಲ್ ಇದು ಸರ್, 2017 ಮಾಡಲ್, ಸೆಕೆಂಡ್ ಓನರ್, 82,000 ಓಡಿದೆ. ಡೀಸೆಲ್ ಗಾಡಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನನಗೆ ಕಾಲ್ ಮಾಡಿ, ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ಕಾಲ್ ಮಾಡಿದ್ರೆ ಬೆಸ್ಟ್ ಪ್ರೈಸ್. ಹೌದು, 85 PS ಇದು. 85 PS. ಹೌದು, 18-20+ ಮೈಲೇಜ್ ಅಂತ ಬಂದೇ ಹೌದು, ಬರುತ್ತೆ. ಮೈಲೇಜ್ ಗಾಡಿ. 85 PS ವೆಹಿಕಲ್. ಇದ್ರದ್ದು ಪ್ರೈಸ್ ಬೇಕು ಅಂದರೆ ಕಾಲ್ ಮಾಡಿ ಸರ್, ನಾನು ಪ್ರೈಸ್ ಹೇಳ್ತೀನಿ ಅಂತ ಹೇಳ್ತಿದ್ರೆ. ಸೊ ಯಾರೇ ಡಸ್ಟರ್ ಹುಡುಕ್ತಾ ಇದ್ದಾರೆ ಅದರಲ್ಲೂ ಕೂಡ ಒಳ್ಳೆ ಪ್ರೈಸಲ್ಲಿ, ಮಾರ್ಕೆಟಲ್ಲಿ ಕಾಂಪಿಟೇಟಿವ್ ಪ್ರೈಸಲ್ಲಿ ಬೇಕು ಅಂತಿದ್ರೆ ಸರ್ ನಮ್ಮ ಗೊಪ್ಪು ಅವರ ನಂಬರ್ ವೀಡಿಯೋ ಮೇಲೇ ಇರುತ್ತೆ. ಸೊ ಬೇಕು ಅಂದರೆ ಕಾಲ್ ಮಾಡಿ. ನೀವೇನಾದರೂ ಸ್ಕಾರ್ಪಿಯೋ ಹುಡುಕ್ತಾ ಇದ್ದೀರಾ, ಒಳ್ಳೆ ಫ್ಯಾಮಿಲಿ ವೆಹಿಕಲ್, ಅದರಲ್ಲೂ ಕೂಡ S6+ ವೇರಿಯಂಟು. ಸೊ ನೀವು ಹೇಳ್ತಾ ಹೋಗೋದು ಟೈರ್ ಕಂಡೀಷನ್ ಚೆನ್ನಾಗಿರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಏರ್ ಬ್ಯಾಗು, ABS, ಬ್ಯಾಕ್ ವೈಫರ್, ಡಿಫಾಗರಿಗೆ ಪ್ರತಿಯೊಂದು ಕೂಡ ಫೀಚರ್ ಇರುವಂಥ ಗಾಡಿ. ಒಳ್ಳೆ ಫ್ಯಾಮಿಲಿ ವೆಹಿಕಲ್ ಅಂತಾನೆ ಹೇಳ್ಬೋದು. ಮೈಲೇಜ್ ಎಲ್ಲ ನಿಮಗೆ ಗೊತ್ತು, 14-15 ಬರುತ್ತಾ ಸರ್? ಬರುತ್ತೆ. ಪ್ಲಸ್ ಬರುತ್ತೆ. ಹೆಂಗ್ ಮೈನೇಜ್ ಮಾಡ್ಕೊಳ್ತಾರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಗಾಡಿ ಮಾತ್ರ ಚೆನ್ನಾಗಿ ಕ್ಲಾಸ್ ಆಗಿದೆ ಸರ್. ಗಾಡಿ ಸಿಂಗಲ್ ಓನರ್ ಗಾಡಿ. ಯಾರಾದ್ರೂ ಸ್ಕಾರ್ಪಿಯೋ S10, S6+ ಬೇಕು ಅಂದ್ರೆ ನನಗೆ ಕಾಲ್ ಮಾಡಿ. ಇಂಟ್ರೆಸ್ಟ್ ಇರೋರು ಬಂದು ಹೆಚ್ಚು ಕಮ್ಮಿ ಏನ್ ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂ ಇದೆ ಅದಕ್ಕಿಂತ 10-20,000 ರೂಪಾಯಿ ಕಮ್ಮಿನೇ ಕೊಡೋಣ ಮಾರ್ಕೆಟ್ಗಿಂತ. ಹೌದು, ಓಕೆ, ಮಾರ್ಕೆಟ್ಗಿಂತ ನಿಮಗೆ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ಬಟ್ ಏನಪ್ಪ ಅಂದರೆ ಇಂಟ್ರೆಸ್ಟ್ ಇರೋ ಇವರು ಕರೆ ಮಾಡಬೇಕಾಗತ್ತೆ. ವಿಡಿಯೋ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಸೊ ಡಸ್ಟರು ಮತ್ತು ಸ್ಕಾರ್ಪಿಯೋ ಎರಡರದ್ದು ಪ್ರೈಸ್ ಬೇಕು ಅಂದರೆ ಸೊ ಕಾಲ್ ಮಾಡಿ, ಇವರಿಗೆ ಒಳ್ಳೆ ಪ್ರೈಸಲ್ಲಿ ನಿಮಗೆ ತಿಳಿಸ್ಕೊಡ್ತಾರೆ.